ಇವತ್ತು ನಾವು ಯಾವುದೇ ತರಹದ ತುಪ್ಪ ಎಣ್ಣೆ ಪಾಕ ಇಲ್ದಲೆ ಸಾಫ್ಟ್ ಆದ ಶೇಂಗಾ ಬರ್ಫಿ ಮಾಡುವುದು ಹೇಗೆ ಅಂತ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಪ್ಯಾನು ಅಥವಾ ಒಂದು ಬಾಣಲಿಗೆ 1.5 ಕಪ್ ಶೇಂಗಾ ಬೀಜ ಹಾಕೋಬೇಕು. ಮೀಡಿಯಂ ಉರಿಯಲ್ಲಿ ಉರಿಬೇಕು. ಡೈರೆಕ್ಟ್ ಆಗಿ ಹಾಕ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಬೇಡ. ಹಾಗೇನೆ ಇದನ್ನ ಡ್ರೈ ಫ್ರೈ ಮಾಡ್ಕೋಬೇಕು. ಇದು ಚಟಪಟ ಅಂತ ಶಬ್ದ ಬರ್ತಾ ಇದೆ. ಈಗ ಇದನ್ನ ಇಷ್ಟು ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹುರ್ಕೊಳ್ಳೋದು ಬೇಡ. ಜಾಸ್ತಿ ಹುರ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಈಗ ಗ್ಯಾಸ್ ಆರಿಸಿ ಇದು ನಮ್ಮ ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಅರ್ಧ ಕಪ್ಪು ಕೊಬ್ಬರಿ ಪುಡಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು. ಕೊಬ್ಬರಿ ಈ ಬರ್ಫಿಗೆ ತುಂಬಾನೇ ಟೇಸ್ಟು ಹೆಚ್ಚಿಸುತ್ತೆ. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಸ್ಮೆಲ್ ಬರೋ ತನಕ ಇದನ್ನು ಹುರ್ಕೊಂಡ್ರೆ ಸಾಕು. ಜಾಸ್ತಿ ಉರಿಯೋದು ಬೇಡ. ಇದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ತೆಂಗಿನಕಾಯಿ 1 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ಇದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದುಕೊಳ್ಳೋಣ. ನಿಮಗೆ ಈ ಥರ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಒಂದು ಕಾಟನ್ನು ಟವಲ್ಲು ಅಥವಾ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಉಜ್ಜಿದ್ರೆ ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಶೇಂಗದ ಸಿಪ್ಪೆ ಎಲ್ಲ ಹಾಗೇನೆ ಬರ್ತಾ ಇದೆ. ಶೇಂಗಾ ಬೀಜದಲ್ಲಿರುವ ಸಿಪ್ಪೆನೆಲ್ಲ ತೆಗೆದುಕೊಂಡಿದ್ದಾಗಿದೆ. ಈಗ ಶೇಂಗಾ ರೆಡಿ ಆಗಿದೆ. ಈಗ ಒಂದು ಜಾರ್ ತೆಗೆದುಕೊಳ್ಳೋಣ. ಈಗ ಶೇಂಗಾನ ಹಾಕ್ಕೊಳ್ಳೋಣ. ಮಿಕ್ಸಿಯಲ್ಲಿ ಒಂದೇ ಸಲ ಪುಡಿ ಮಾಡ್ಕೊಳ್ಳೋದು ಬೇಡ. ಆಫ್ ಆನು ಮಾಡೋಣ. ಈ ಥರ ಮಾಡೋದ್ರಿಂದ ಶೇಂಗಾ ಎಣ್ಣೆ ಬಿಡಲ್ಲ. ಪೌಡ್ರನ್ನು ಚೆನ್ನಾಗಾಗುತ್ತೆ. ಶೇಂಗಾನ ಪುಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಮೊದಲಿಗೆ ಫ್ರೈ ಮಾಡ್ಕೊಂಡಿರೋ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ಸ್ವಲ್ಪ ಯಾಲಕ್ಕಿ ಪುಡಿ, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನ್ನು, ನಿಮಗೆ ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡಬಹುದು. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ರೆಡಿ ಆಗಿದೆ. ಈಗ ಒಂದು ಪ್ಯಾನ್ನ ಇಟ್ಕೊಳ್ಳೋಣ ಸ್ಟವ್ ಮೇಲೆ. ಒಂದು ಪ್ಯಾನಿಗೆ 700 ml ಹಾಲನ್ನ ಹಾಕೋತಾ ಇದ್ದೀನಿ. ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಹಾಲು. ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಉಬ್ಬರೋ ತನಕ ಕೈ ಆಡಬೇಕು. ಈ ಬರ್ಫಿ ತುಂಬಾ ಟೇಸ್ಟಿ ಆಗಿರುತ್ತೆ. ಗೋಡಂಬಿ ಮತ್ತು ಹಾಲಿನ ಬರ್ಫಿ ಥರ ಇರುತ್ತೆ ಟೇಸ್ಟು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ. ಹಾಲು ತುಂಬ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಗಟ್ಟಿನೂ ಆಗಿದೆ ನೋಡಿ. ಈಗ ಹಾಲು ಕಾದಿದೆ. ಈಗ ಇದಕ್ಕೆ 3/4 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆನ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಕಮ್ಮಿ ಜಾಸ್ತಿನೂ ಮಾಡ್ಕೋಬಹುದು. ಮೀಡಿಯಂ ಉರಿಯಲ್ಲೇನೆ ಸಕ್ಕರೆನ ಕರಗೋ ತನಕ ಕಂಟಿನ್ಯೂ ಆಗಿ ಕೈ ಆಡ್ತಾ ಇರಬೇಕು. ಈಗ ಸಕ್ಕರೆ ಎಲ್ಲ ಕರಗಿದೆ. ಹಾಲುನು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಉರಿನ ಕಮ್ಮಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೊದಲೇ ರೆಡಿ ಮಾಡ್ಕೊಂಡಿರೋ ಶೇಂಗಾ ಮಿಕ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಗಂಟಾಗ್ಬಿಟ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ.
ನಾನು ಇದಕ್ಕೆ ಸ್ವಲ್ಪನೂ ಎಣ್ಣೆ ಹಾಕಿಲ್ಲ. ಶೇಂಗಾದಲ್ಲಿ ಕೊಬ್ಬರಿಯಲ್ಲಿ ಎಣ್ಣೆ ಇರುತ್ತೆ, ಹಾಗಾಗಿ ನಾನು ಇದಕ್ಕೆ 1 ಸ್ಪೂನು ಎಣ್ಣೆನೂ ಹಾಕಿಲ್ಲ. ಇದು ತಳ ಬಿಡೋ ತನಕ ಇದನ್ನು ಚೆನ್ನಾಗೆ ಕೈ ಆಡಬೇಕು. ಇದು ತಳ ಬಿಡ್ತಾ ಇದೆ. ಈಗ ಒಂದು ಉಂಡೆನ ಮಾಡಿಕೊಂಡು ನೋಡಬೇಕು. ಉಂಡೆ ಏನಾದರೂ ಕೈಗೆ ಅಂಟಿದ್ರೆ ಇದು ಇನ್ನೂ ಆಗಬೇಕು ಅಂತ ಅರ್ಥ. ಅಂಟ್ಲಿಲ್ಲ ಅಂತಂದರೆ ಇದಾಗಿದೆ ಅಂತ ಅರ್ಥ. ನೋಡಿ, ಈಗ ಅಂಟುತ್ತಿಲ್ಲ ಇದು. ಈಗ ಇದಾಗಿದೆ. ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೀಗ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬರ್ಫಿನ ಹಾಕ್ಕೊಳ್ಳೋಣ. ಈಗ ಇದು ತಟ್ಟೆಯಲ್ಲಿ ಎಲ್ಲ ಸೆಟ್ ಮಾಡ್ಕೊಳ್ಳೋಣ. ಈಗ ಬರ್ಫಿನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ಬರ್ಫಿ ತಣ್ಣಗಾಗಿದೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬಹುದು. ಇದೇ ಡ್ರೈ ಫ್ರೂಟ್ಸ್ ಅಂತ ಏನಿಲ್ಲ. ನೋಡಿ, ಸಖತ್ ಟೇಸ್ಟಿಯಾದಂತಹ ಶೇಂಗಾ ಹಾಗೂ ಕೊಬ್ಬರಿ ಬರ್ಫಿ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಸರ್ವ್ ಮಾಡೋಣ.